ನರೇಂದ್ರ ಮೋದಿ ಅಂತ ಅಂದಿದ ತಕ್ಷಣ ನಮ್ಮ ತಲೆಗೆ ಬರೋದು ಅವರ ಆಡಳಿತ. ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಕರೆಕ್ಟ್ ಡಿಸಿಷನ್ ತಗೋತಾರೆ ಅಂತಂದರೆ, ಯಾವ ಟೈಮಲ್ಲಿ ಯಾವ ಥರ ಡಿಸಿಷನ್ ತಗೋಬೇಕು ಆ ಥರ ಡಿಸಿಷನ್ ತಗೋತಾರೆ. ಮಿಲಿಟರಿ ವಿಷಯ ಆಗಿರ್ಬೋದು, ಟ್ಯಾಕ್ಸ್ ವಿಷಯ ಆಗಿರ್ಬೋದು, ನಮ್ಮ ದೇಶದ ಯಾವುದೇ ವಿಷಯ ಆದರೂ ಅಷ್ಟು ಪರ್ಫೆಕ್ಟಾಗಿ ಡಿಸಿಷನ್ನ ತಗೊತಾರೆ. ನಾನು ಈ ವಿಡಿಯೋದಲ್ಲಿ ಯಾವುದೇ ಪಕ್ಷದ ಪರ ಮಾತಾಡ್ತಾ ಇಲ್ಲ, ವ್ಯಕ್ತಿಯ ಪರ ಮಾತಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಆ ಥರ ವ್ಯಕ್ತಿ ಇನ್ನೂ ಒಂದು ಸತಿ ನಮಗೆ ಸಿಗಲ್ಲ. ಅಷ್ಟು ಪರ್ಫೆಕ್ಟಾಗಿ ಡಿಸಿಷನ್, ಅಷ್ಟು ಕ್ಲೀನಾಗಿ ನಮ್ಮ ದೇಶನ ಇದುವರೆಗೂ ಇವತ್ತಿನ ದಿನದವರೆಗೂ ಆಡಳಿತ ಮಾಡ್ಕೊಂಡು ಹೋಗ್ತವ್ರೆ. ಸೊ ನಾನಿವತ್ತು 2014ರಿಂದ ಇಲ್ಲಿವರೆಗೂ ಯಾವ್ಯಾವ ಕೊಡುಗೆಗಳನ್ನ ನಮ್ಮ ದೇಶಕ್ಕೆ ನೀಡಿದ್ದಾರೆ ನರೇಂದ್ರ ಮೋದಿ ಅವರು, ಆ ವಿಷಯನೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನರೇಂದ್ರ ಮೋದಿ ಅವರು ಬಂದು 2014ರಿಂದ ಪ್ರೆಸೆಂಟ್ ಇವಾಗಿನ ತನಕ, ಇವತ್ತಿನ ದಿನದ ತನಕ ಅವರು ಆಡಳಿತ ಮಾಡ್ತಿದ್ದಾರೆ ಪ್ರೈಮ್ ಮಿನಿಸ್ಟರ್ ಆಗಿ. ಫಸ್ಟ್ 2014ರಿಂದ 2019 ಈ ಮೊದಲನೇ ಅವಧಿಲಿ ಅವರು ಏನೇನು ಕೊಡುಗೆಗಳನ್ನ ನಮ್ಮ ದೇಶಕ್ಕೆ ಕೊಟ್ಟರು ಅಂತ ಫಸ್ಟ್ ನೋಡೋದಾದರೆ, GST ಅನ್ನೋ ಕಾನ್ಸೆಪ್ಟ್ನ ತೊಗೊಂಡು ಬರ್ತಾರೆ. ಒಂದು ದೇಶ ಒಂದು ತೆರಿಗೆ ಅಂತ ಕಾನ್ಸೆಪ್ಟ್ನ ತೊಗೊಂಡು ಬರ್ತಾರೆ. ಅದು ಯಾವ ರೀತಿ ಅಂತಂದರೆ, ಇವಾಗ ಅದಕ್ಕಿಂತ ಮುಂಚೆ ಆದರೆ ಅದನ್ನು 2017ರಲ್ಲಿ ತೊಗೊಂಡು ಬರ್ತಾರೆ. ಅದಕ್ಕಿಂತ ಮುಂಚೆ ಆದರೆ ಅವು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಇದರಲ್ಲಿ ಟ್ಯಾಕ್ಸ್ನ ಇಸ್ಕೊತಿದ್ರು. ಸುಮಾರು ಹೆಸರಲ್ಲಿ ತುಂಬ ಥರ ಟ್ಯಾಕ್ಸ್ನ ಇಸ್ಕೊತಾ ಇದ್ರು. ಬಟ್ ಅವ್ರು ಬಂದಾದ್ಮೇಲೆ 2017 ಇಸ್ವಿಲಿ ಒಂದು ದೇಶ ಒಂದೇ ತೆರಿಗೆ GST ಅನ್ನೋ ಕಾನ್ಸೆಪ್ಟ್ನ ಅವರೇ ಮೊದಲನೇ ಬಾರಿಗೆ ತೊಗೊಂಡು ಬರ್ತಾರೆ. ನೆಕ್ಸ್ಟ್ 2016ರಲ್ಲಿ ನೋಟ್ ಬ್ಯಾನ್ನ ಮಾಡ್ತಾರೆ. ಏನಕ್ಕೆ ಅಂತಂದರೆ ಭ್ರಷ್ಟಾಚಾರ, ಕಪ್ಪು ಹಣ, ಸುಮಾರು ಹಣಗಳನ್ನ ಕೂಡಿಟ್ಕೊಂಡಿರ್ತಾರೆ ಕಪ್ಪು ಹಣನ. ಸೊ ಅದನ್ನೆಲ್ಲ ಹೋಗ್ಲಾಡಿಸ್ಬೇಕು, ಅದನ್ನೆಲ್ಲ ಅವ್ರಿಗೆ ಭಯ ಹುಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು 2016ರಲ್ಲಿ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟ್ಗಳನ್ನ ಬ್ಯಾನ್ ಮಾಡ್ತಾರೆ. 2000 ರೂಪಾಯಿ ಮತ್ತು 500 ರೂಪಾಯಿ ನೋಟ್ಗಳನ್ನ ಲಾಂಚ್ ಮಾಡ್ತಾರೆ ಹೊಸದಾಗಿ. ನಿಧಾನಕ್ಕೆ ಬರ್ತಾ 2000 ರೂಪಾಯಿ ನೋಟ್ಗಳು ಕಮ್ಮಿ ಆಗುತ್ತೆ. ಇವಾಗ ಚಾಲ್ತಿರೋವಂಥದ್ದು 500 ರೂಪಾಯಿ ನೋಟ್ಗಳು ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಭಾರತೀಯ ಉತ್ಪನ್ನ ಮತ್ತು ಉದ್ಯೋಗ ಸೃಷ್ಟಿಗೆ ಉತ್ತೇಜನ ಕೊಡ್ತಾರೆ, ಅಂದರೆ ಎನ್ಕರೇಜ್ಮೆಂಟ್ ಮಾಡ್ತಾರೆ. ಸ್ಟಾರ್ಟಪ್ಗೂ ಸಹ ಆ ಇಸ್ವಿಲಿ 2014 ಮತ್ತು 2019 ಇಸ್ವಿಲಿ ಸ್ಟಾರ್ಟಪ್ಗೂ ಸಹ ತುಂಬ ಒತ್ತನ್ನು ಕೊಡ್ತಾರೆ, ಅಂದರೆ ತುಂಬ ಎನ್ಕರೇಜ್ ಮಾಡ್ತಾರೆ ಸ್ಟಾರ್ಟಪ್ಗೂ ಸಹ. ಅದಾದಮೇಲೆ ನೆಕ್ಸ್ಟ್ ಸಾಮಾಜಿಕ ಕಲ್ಯಾಣ ಯೋಜನೆಗಳು ಏನೇನು ಮಾಡ್ತಾರೆ ಅಂತಂದರೆ, ಜನ್ಧನ್ ಯೋಜನೆ ಅಂತ 2014ರಲ್ಲಿ ಈ ಗ್ರಾಮೀಣ ಜನಗಳು ಏನಿರ್ತಾರೆ ಅವ್ರಿಗೆ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡೋಕ್ಕೆ ಹೆಲ್ಪ್ ಆಗೋ ಥರ ಜನ್ಧನ್ ಯೋಜನೆ ಅಂತ 2014ರಲ್ಲಿ ಓಪನ್ ಮಾಡ್ತಾರೆ. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು. ಉಜ್ವಲ ಯೋಜನೆ ಅಂತ 2016ರಲ್ಲಿ ಉಚಿತ ಗ್ಯಾಸ್, ಅಂದರೆ ಫ್ರೀಯಾಗಿ ಗ್ಯಾಸ್ ಕೊಡುವಂಥ ಒಂದು ಯೋಜನೆನ ಮಾಡ್ತಾರೆ. ಸೌಭಾಗ್ಯ ಯೋಜನೆ ಅಂತ 2017ರಲ್ಲಿ ಓಪನ್ ಮಾಡ್ತಾರೆ. ಅದೇನಂತಂದರೆ ಈ ಹಳ್ಳಿಗಳು, ಗ್ರಾಮೀಣ ಭಾಗ ಏನಿರುತ್ತೆ ಆ ಸೈಡಲ್ಲಿ ವಿದ್ಯುತ್ ಸಂಪರ್ಕವನ್ನು ಮಾಡಿಕೊಡೋದು. ಅದು 100% ಅಷ್ಟು ಯಶಸ್ವಿಯಾಗುತ್ತೆ. ನೆಕ್ಸ್ಟು ಅದಾದಮೇಲೆ 2014ರಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಅಂತ ಒಂದು ಸ್ಟಾರ್ಟ್ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಮೋದಿಜಿ ಅವರೇನೆ ಪ್ರೈಮ್ ಮಿನಿಸ್ಟರ್ ಆದವರೇನೆ ಸ್ವಚ್ಛ ಭಾರತ್ ಅಭಿಯಾನ ಅಂತ ಓಪನ್ ಮಾಡಿ ಅವರೇನೆ ಕಸ ಎತ್ತುತ್ತಿದ್ದಾರೆ ಅಂತೆಲ್ಲ ಮಾತಾಡ್ತಿದ್ರು. ಅವಾಗ ತುಂಬ ಫೇಮಸ್ ಆಗಿತ್ತು ಸ್ವಚ್ಛ ಭಾರತ್ ಅಭಿಯಾನ. ಆಯುಷ್ಮಾನ್ ಭಾರತ್ ಅಂತ 2018ರಲ್ಲಿ ಬಡವರಿಗೆ ಉಚಿತ ಆರೋಗ್ಯ ಯೋಜನೆ ಅಂತ ಓಪನ್ ಮಾಡ್ತಾರೆ. ಫ್ರೀಯಾಗಿ ಬಡವರಿಗೆ ಆರೋಗ್ಯ ಚೆಕಪ್ ಮಾಡೋದಾಗಿರ್ಬೋದು, ಏನೇ ಆದರೂ ಫ್ರೀ ಮಾಡಿಕೊಡೋ ಥರ 2018ರಲ್ಲಿ ಓಪನ್ ಮಾಡ್ತಾರೆ. ನೆಕ್ಸ್ಟ್ ಮೌಲಿಕ ಸೌಕರ್ಯ ಅಭಿವೃದ್ಧಿಗೆ ಬಂದರೆ, ಹೈವೇ ನಿರ್ಮಾಣ, ಇತಿಹಾಸದ ಅತ್ಯಂತ ವೇಗದ ರಸ್ತೆ ನಿರ್ಮಾಣನ ಮಾಡ್ತಾರೆ. ಸ್ಮಾರ್ಟ್ ಸಿಟಿ ಯೋಜನೆ 2015ರಲ್ಲಿ 100 ಸ್ಮಾರ್ಟ್ ನಗರಗಳನ್ನ ಅಭಿವೃದ್ಧಿ ಮಾಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಅಹಮದಾಬಾದ್ ಮತ್ತು ಮುಂಬೈಗೆ ಬುಲೆಟ್ ಟ್ರೈನ್ ಯೋಜನೆನ ಸ್ಟಾರ್ಟ್ ಮಾಡ್ತಾರೆ. ಮತ್ತು 2014 ಮತ್ತು 2019 ಆ ಅವಧಿಲಿ ಅವರು ವಿದೇಶಗಳ ಸಂಪರ್ಕ ಎಷ್ಟಿತ್ತು ಅಂತಂದರೆ, ಅಮೇರಿಕಾ, ಬ್ರೆಜಿಲ್, ಇಸ್ರೇಲ್ ಈ 3 ದೇಶಗಳ ಜೊತೆಗೆ ಅತ್ಯಂತ ಆಪ್ತ ರೀತಿಯಲ್ಲಿ ಒಡನಾಟ ಇರುತ್ತೆ ಮೋದಿಜಿ ಮತ್ತು ಆ ದೇಶಗಳಿಗೂ, ಅಂದರೆ ಇಂಡಿಯಾ ಮತ್ತು ಆ ದೇಶಗಳಿಗೂ ಅಂತಲೇ ಹೇಳ್ಬೋದು. ಮತ್ತೇನ ಮಿಲಿಟರಿ ಸೈಡಿಗೆ ಬಂದರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ಪಾಕಿಸ್ತಾನದ ಮೇಲೆ. ಉರಿ ಎಂಬ ಪ್ರದೇಶಕ್ಕೆ ದಾಳಿ ಮಾಡಿರ್ತಾರೆ ಪಾಕಿಸ್ತಾನದವರು. ಉರಿ ಅಂತ ಫಿಲಮೇ ಇದೆ, ಸರ್ಜಿಕಲ್ ಸ್ಟ್ರೈಕ್ ಅಂತ. ಸೊ ಅದಕ್ಕೆ ಪ್ರತಿಯಾಗಿ ಸರ್ಜಿಕಲ್ ಸ್ಟ್ರೈಕ್ನ ಮಾಡ್ತಾರೆ. ಅದಾದಮೇಲೆ ಪುಲ್ವಾಮಾ ದಾಳಿ 2019ರಲ್ಲಿ ನಡೆಯುತ್ತೆ. ಅದಾದಮೇಲೆ ಮಿಲಿಟರಿಗೆ ಜಾಸ್ತಿ ಬಲನ ಹೆಚ್ಚಿಸೋದಾಗಿರ್ಬೋದು, ಬಡ್ಜೆಟ್ ಮಂಡನೆಯಲ್ಲಿ ಜಾಸ್ತಿ ಮಿಲಿಟರಿಗೆ ಮೀಸಲಾತಿ ಇರೋದಾಗಿರ್ಬೋದು, ಅದೆಲ್ಲನೂ ಮೋದಿಯವ್ರು ಮಾಡ್ತಾರೆ. ಮತ್ತು ಡಿಜಿಟಲೈಸ್ಗೆ ಬಂದರೆ UPI ಅನ್ನೋ ಕಾನ್ಸೆಪ್ಟು, BHIM ಅವೆಲ್ಲ ಫ್ರೀಯಾಗಿ ಕೊಡ್ತಾರೆ ಟ್ರಾನ್ಸಾಕ್ಷನ್ಗೆ ಈಸಿ ಆಗಲಿ ಅಂತ. ಮತ್ತು ಅದಾದಮೇಲೆ ಈಗ ಕಲ್ಚರಿಗೆ ಬಂದರೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಾಗಿತ್ತು 2014ರಿಂದ 2019 ಇಸ್ವಿವರೆಗೆ ಅವ್ರು ಮಾಡಿದ ಕೊಡುಗೆಗಳು ನಮ್ಮ ದೇಶಕ್ಕೆ.
ಇವಾಗ 2019ರಿಂದ 2024 ತನಕ ಏನೇನು ಮಾಡಿದ್ದಾರೆ ಅಂತ ನೋಡೋಣ. ಅದಾದಮೇಲೆ ಇವಾಗ 2019ರಿಂದ 24 ತನಕ ಏನೇನು ಕೊಡುಗೆಗಳನ್ನ ಕೊಟ್ಟರು ಅಂತಂದರೆ, ಅಭಿವೃದ್ಧಿ ಯೋಜನೆ ಕೆಳಗಡೆ 2019ರಲ್ಲಿ ಆತ್ಮನಿರ್ಭರ್ ಭಾರತ್ ಅಂತ ಓಪನ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಆವಾಗ ಕೊರೋನಾ ಟೈಮ್ ಆಗಿರುತ್ತೆ, ಪ್ಯಾಂಡಮಿಕ್ ಆಗಿರುತ್ತೆ. ಸೊ ಲಾಕ್ಡೌನ್ನ ಮಾಡ್ತಾರೆ, ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ ಮೋದಿಜಿಯವರು. ಏನಕ್ಕೆ ಅಂತಂದರೆ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ, ಹೊರಗಡೆ ಬರಬೇಡಿ, ಲಾಕ್ಡೌನ್ ಮಾಡಿ, ಒಳಗಡೆನೇ ಇರಿ, ಹೊರಗಡೆ ಬರಬೇಡಿ ಅಂತ. ಆ PM ಆ ರೀತಿ ರಿಕ್ವೆಸ್ಟ್ ಮಾಡಿ ಅಷ್ಟು ಸ್ಟ್ರಿಕ್ಟಾಗಿ ಮಾಡಿದ್ರಿಂದ ಲಾಕ್ಡೌನ್ ಅಷ್ಟು ಯಶಸ್ವಿ ಆಯಿತು ಮತ್ತು ಅಷ್ಟು ಬೇಗ ಕೊರೋನಾ ನಮ್ಮ ದೇಶ ಬಿಟ್ಟು ಹೋಯಿತು. ಇಲ್ಲ ಅಂತ ಅಂದಿದ್ದರೆ ತುಂಬ ನಷ್ಟ ಅನುಭವಿಸ್ಬೇಕಿತ್ತು ನಮ್ಮ ದೇಶಕ್ಕೆ. ಸೊ ಅವರಿಂದಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಲಾಕ್ಡೌನ್ನ ಜಾರಿಗೆ ತರ್ತಾರೆ. ತುಂಬ ಯಶಸ್ವಿಯಾಗಿ ಆಗುತ್ತೆ ಲಾಕ್ಡೌನ್ ಸಹ. ಅದಾದಮೇಲೆ ಉತ್ತಮ ರೈಲು ಸಂಪರ್ಕಕ್ಕೆ 2021ರಲ್ಲಿ PM ಗತಿಶಕ್ತಿ ಯೋಜನೆ ಅಂತ ತಗೊಂಡು ಬರ್ತಾರೆ. ಉದ್ಯೋಗ ಬೆಂಬಲಕ್ಕಾಗಿ PM ಸವಾನಿಧಿ ಯೋಜನೆ ಅಂತ ತಗೊಂಡು ಬರ್ತಾರೆ. ಅದಾದಮೇಲೆ ಸಾಮಾಜಿಕ ಮತ್ತು ಆರೋಗ್ಯ ಕೇಂದ್ರಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟರು ಅಂತಂದರೆ, ಆಯುಷ್ಮಾನ್ ಭಾರತ್ ಜೀವನ್ ಯೋಜನೆ 2019ರಲ್ಲಿ, PM ಕಿಸಾನ್ ಯೋಜನೆ, ಶಿಕ್ಷಣ ಮತ್ತು ಮಿಲಿಟರಿಗೆ 2019ರಲ್ಲಿ ಆರ್ಟಿಕಲ್ 370ನ ರದ್ದು ಮಾಡ್ತಾರೆ. ಅದಾದಮೇಲೆ ಅದನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರಿಗೆ ಸಪ್ರೇಟ್ ಉದ್ಯೋಗ ಅಂತ ಇರುತ್ತೆ, ನಮಗೆ ಸಪ್ರೇಟ್ ಉದ್ಯೋಗ ಅಂತ ಇರುತ್ತೆ. ಅದನ್ನು ನಮ್ಮ ಇಂಡಿಯಾಗೆ ಸೇರಿಸ್ಕೊತಾರೆ ಜಮ್ಮು ಕಾಶ್ಮೀರ್ನ. ಚೀನಾದ ಗಡಿಯಲ್ಲಿ ಮಿಲಿಟರಿ ಬಲನ ಜಾಸ್ತಿ ಮಾಡ್ತಾರೆ. 2022ರಲ್ಲಿ ಅಗ್ನಿಪಥ್ ಅಂತ ತಗೊಂಡು ಬರ್ತಾರೆ. ಅದಾದಮೇಲೆ ವಿದೇಶಗಳ ಸಂಪರ್ಕ ಎಷ್ಟಿತ್ತು ಅಂತಂದರೆ, ಅಮೇರಿಕಾ ಜೊತೆ, UK ಜೊತೆ, UAE ಜೊತೆ, ಆಸ್ಟ್ರೇಲಿಯಾ ಜೊತೆ ತುಂಬ ಒಂದು ಬಾಂಧವ್ಯವಂತಹ ಒಡನಾಟಗಳನ್ನ ಇಟ್ಕೊಂಡಿರ್ತಾರೆ. ಅದಾದಮೇಲೆ 2023ರಲ್ಲಿ ಚಂದ್ರಯಾನ ಉಡಾವಣೆ ಮಾಡ್ತಾರೆ. 2023ರಲ್ಲೇ ಆದಿತ್ಯ L1 ಅಂತ ಸೂರ್ಯನ ಸ್ಟಡಿ ಮಾಡೋಕ್ಕೋಸ್ಕರ ಅದೊಂದು ಉಡಾವಣೆ ಮಾಡ್ತಾರೆ. ಹೀಗೆ ಹಲವಾರು ಯೋಜನೆಗಳು, ಹಲವಾರು ಅಭಿವೃದ್ಧಿಗಳನ್ನ ನಮ್ಮ ದೇಶಕ್ಕೆ ಮಾಡಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ಹೇಗಿತ್ತು, ಇವಾಗ ಹೇಗಿದೆ ನಮ್ಮ ದೇಶ, ಅದನ್ನು ಸಹ ನೀವು ನೋಡ್ಬೋದು. ಗೂಗಲಲ್ಲಿ ಕಮೆಂಟ್ ಮಾಡಿ ನರೇಂದ್ರ ಮೋದಿಯವರು ಬೆಸ್ಟಾ ಅಥವಾ ಏನು ಅಂತ ನೀವೇ ಕಮೆಂಟ್ ಮಾಡಿ, ಏಕೆಂದರೆ ನೀವೇ ಜಡ್ಜ್ ಮಾಡ್ಬೋದು. ಸೊ ಅಷ್ಟು ವಿದೇಶಗಳ ಸಂಪರ್ಕ ಆಗಿರ್ಬೋದು. ಇವಾಗ ಪಾಕಿಸ್ತಾನದ ಜೊತೆ 2025ರಲ್ಲಿ ಯುದ್ಧ ಮಾಡಬೇಕು ಅಂತ ನಿಂತಾಗ ಎಷ್ಟು ದೇಶಗಳು ನಮಗೆ ಸಪೋರ್ಟ್ ಮಾಡೋಕ್ಕೆ ಬಂತು, ಎಷ್ಟು ದೇಶಗಳಿಂದ ನಮಗೆ ಸಪೋರ್ಟ್ ಸಿಕ್ತು ಅಂತ ನೀವೇ ಯೋಚನೆ ಮಾಡ್ಬೋದು. ಅಷ್ಟು ದೇಶಗಳ ಜೊತೆ ಒಡನಾಟಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ನಮ್ಮ ದೇಶದ ಅಭಿವೃದ್ಧಿಗೆ ಬಂದ್ರೂ ಅಷ್ಟೇ ತುಂಬ ಚೆನ್ನಾಗೆಲ್ಲನೂ ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, CMಗಳು ಅವರಿಂದ ಸ್ವಲ್ಪ ನಮ್ಮ ರಾಜ್ಯ ಹಾಳಾಗಿರ್ಬೋದು ಅಷ್ಟೇ. MLAಗಳು, MP ಗಳು ಅವರಿಂದ ಸ್ವಲ್ಪ ಎಲ್ಲ ಅಲ್ಲ. ಅದು ಬಿಟ್ಟರೆ ನಮ್ಮ PM ನಮ್ಮ ನರೇಂದ್ರ ಮೋದಿ ಫಸ್ಟ್ ಕ್ಲಾಸ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಬರ್ತಾ ಬೇರೆ ವಿಡಿಯೋದಲ್ಲಿ ಬೇರೆ ಹಿಸ್ಟ್ರಿಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ.